ನಮ್ಮ ಬಾಡಿ ಏನೇ ಫಂಕ್ಷನಿಂಗ್ ಆಗಬೇಕಾದ್ರೂ ಕೂಡ ತುಂಬ ಇಂಪಾರ್ಟೆಂಟ್ ಇದು. ಟ್ಯಾಬ್ಲೆಟ್ಸೇ ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ಲ. ಎಷ್ಟೊಂದು ಜನ ಹೋಗಿ ಡೈರೆಕ್ಟಾಗಿ ಆನ್ಲೈನಲ್ಲಿ ತೊಗೊಳ್ಳೋದಿರ್ಬೋದು, ಇಲ್ಲ ಫಾರ್ಮಸಿಯಲ್ಲಿ ತೊಗೊಳ್ಳೋದಿರ್ಬೋದು. ಅರೌಂಡ್ 20 to 30 years ಹೆಣ್ಮಕ್ಳು OPD ಬಂದಾಗ ಈ 2 ಟೆಸ್ಟ್ ನಾವು ಮಾಡಿ ನೋಡಿದಾಗ ಮೆಜಾರಿಟಿ ಆಫ್ ದ ಪೇಷಂಟ್ಸಲ್ಲಿ ಮಕ್ಕಳಲ್ಲಿ ಸರಿಯಾಗಿ ಗ್ರೋತ್ ಆಗದೆ ಇರೋಂಥದ್ದು. ಫಸ್ಟ್ ಪಾಯಿಂಟ್, ಅವ್ರಿಗೆ ಸಿಂಪ್ಟಮ್ಸ್ ಇಲ್ಲದೆ ಕೂಡ ಇರ್ಬೋದು, ಇಲ್ಲ ಇನ್ನೊಬ್ಬರೆಲ್ಲೋ ಇನ್ನೊಂದು ಡಾಕ್ಟರ್ ಹತ್ರ ಹೋಗಿರ್ತಾರೆ, ಅವ್ರು ಸಜೆಸ್ಟ್ ಮಾಡಿರೋರು, ಇಲ್ಲ ಈ ಆನ್ಲೈನ್ ನೋಡ್ಕೊಂಡು ಬರೋವಂಥವ್ರು, ಅವರು ಕೂಡ ಮೋಸ್ಟ್ ಕಾಮನ್ ಇರುತ್ತೆ. ಗಾಯ ಸರಿಯಾಗಿ ಒಣಗದೆ ಇರೋಂಥದ್ದು ಡೆಫಿನೆಟ್ಲಿ ಸೈಡ್ ಎಫೆಕ್ಟ್ಸ್ ಇರುತ್ತೆ. ನಮ್ಮ ಬಾಡಿ ಫಂಕ್ಷನಿಂಗ್ನೇ ಅಫೆಕ್ಟ್ ಮಾಡುತ್ತದು. ಈ ಥರ ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು, ಇಲ್ಲ ನಾವು ಕಾಗ್ನಿಷನ್ ಇರ್ಬೋದು, ಇಲ್ಲ ಕಾನ್ಸಂಟ್ರೇಷನ್ ಇರ್ಬೋದು, ಮೆಮರಿ ಪವರ್ ಇರ್ಬೋದು, ಇದ್ರ ಮೇಲೆಲ್ಲ ತುಂಬ ಮೋಸ್ಟ್ ಕಾಮನ್ ಡಿಫಿಷಿಯನ್ಸೀಸ್ ನಾವು ನೋಡೋದು ಸಿಟಿ ಜನರಲ್ಲಿ. ಇದು ಡೇಂಜರಸ್ ಕಿಲ್ಲರ್ ಅಂತ ಹೇಳ್ತೀವಿ, ಅಥವಾ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಕಾಲ್ಪಾದ ಉರಿ ಬರೋದಿರ್ಬೋದು, ಇಲ್ಲ ಕಾಲ್ಪಾದದಲ್ಲಿ ಚುಚ್ಚದ ರೀತಿ ಇರ್ಬೋದು, ಇಲ್ಲ ಕೈಗಳಲ್ಲಿ ಚುಚ್ಚೋದು, ಅದೆಲ್ಲ ಮೋಸ್ಟ್ ಕಾಮನ್ ಇರುತ್ತೆ. ವೈಟಮಿನ್ಸ್ ಬಾಡಿಯಲ್ಲಿ ಕಡಿಮೆ ಇದ್ದಾಗ ಏನಾಗುತ್ತೆ ಅಂದರೆ, ಹೇಗೆ ಬಾಡಿಯಲ್ಲಿ ಡೈಜೆಷನ್ ಆಗುತ್ತೆ, ಹೇಗೆ ಬಾಡಿಯಲ್ಲಿ ಮೆಟಬಾಲಿಸಮ್ ಆಗುತ್ತೆ, ಅದ್ರ ಮೇಲೆ ನಾವು ಸಿಟಿಯಲ್ಲಿರೋರು ಇರ್ಬೋದು, ಇಲ್ಲ ವಿಲೇಜಸಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರೋರಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಿ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ವೈಟಮಿನ್ಸ್ ನಮ್ಮ ದೇಹಕ್ಕೆ ಯಾಕೆ ಅಗತ್ಯ ಅನ್ನುವಂಥದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ವಿಚಾರ. ಸೊ ವೈಟಮಿನ್ಸ್ ಅಲ್ಲಿ ನಾವು ಕಾಮನ್ ಆಗಿ ಕೇಳಿರ್ತೀವಿ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ ಅನ್ನುವಂಥದ್ದು. ಇದನ್ನು ನಾವು ಆಹಾರದ ಮುಖಾಂತರ ಹೇಗೆ ತೆಗೆದುಕೊಳ್ಬಹುದು? ಒಂದು ವೇಳೆ ನಮ್ಮ ಬಾಡಿಯಲ್ಲಿ ವೈಟಮಿನ್ ಕೊರತೆ ಆಯಿತು ಅಥವಾ ಡಿಫಿಷಿಯನ್ಸಿ ಬಂತು ಅಂತ ಹೇಳಿದ್ರೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ? ಆಹಾರದ ಮುಖಾಂತರ ಹೇಗೆ ತೆಗೆದುಕೊಳ್ಬಹುದು? ಇದು ವೈಟಮಿನ್ ಕೊರತೆ ಬರದೇ ಇರೋ ರೀತಿಯಲ್ಲಿ ಹೇಗೆ ಪ್ರಿವೆಂಟ್ ಮಾಡಬಹುದು? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಿಶ್ವಾಸ್ ಕೆ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಡಯಾಬಿಟಲಾಜಿಸ್ಟ್, ಹಾಸ್ಪಿಟಲ್ ಸದಾಶಿವನಗರ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್. ಈಗ ವೈಟಮಿನ್ ಕೊರತೆ, ಸೊ ವೈಟಮಿನ್ ಕೊರತೆ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇದೀವಿ. ಬಟ್ ಅದಕ್ಕಿಂತ ಮುಂಚೆ ವೈಟಮಿನ್ ಪ್ರಯೋಜನ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಾಗತ್ತಲ್ವಾ? ಸೊ ನಮ್ಮ ದೇಹಕ್ಕೆ ಅಥವಾ ನಮ್ಮ ಹೆಲ್ತಿಗೆ ವೈಟಮಿನ್ಸ್ ಯಾಕೆ ಬೇಕಾಗುತ್ತೆ, ಇದರ ಪ್ರಯೋಜನಗಳ ಬಗ್ಗೆ ತಿಳಿಸ್ಕೊಡಿ. ಹೌದು ರಕ್ಷಾ, ವೈಟಮಿನ್ಸ್ ನಮ್ಮ ಬಾಡಿಗೆ ತುಂಬ ಇಂಪಾರ್ಟೆಂಟ್ ಇರುತ್ತದೆ. ವೈಟಮಿನ್ಗಳು ನಮ್ಮ ಬಾಡಿಯ ಬೆಳವಣಿಗೆಗಿರಬಹುದು, ಇಲ್ಲ ಅಂದರೆ ಬಾಡಿ ಇಮ್ಯುನಿಟಿ ಪವರ್ಗಿರಬಹುದು, ಇಲ್ಲ ಪ್ರತಿಯೊಂದು ಡೇ ಟು ಡೇ ಆಕ್ಟಿವಿಟೀಸ್ ಮಾಡೋದಕ್ಕೆ ವೈಟಮಿನ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಓಕೆ, ಸೊ ಈಗ ನಮ್ಮ ಬಾಡಿಗೆ ಇಮ್ಯುನಿಟಿ ತುಂಬ ಇಂಪಾರ್ಟೆಂಟ್ ಅಂತ. ಸೊ ಒಂದು ವೇಳೆ ವೈಟಮಿನ್ ಕೊರತೆ ಆಯಿತು ಅಂತ ಹೇಳಿದ್ರೆ ಇಮ್ಯುನಿಟಿ ಡಿಫಿಷಿಯನ್ಸಿ ಕೂಡ ಬರೋ ಚಾನ್ಸಸ್ ಇರುತ್ತೆ. ಹೌದು, ಖಂಡಿತ. ವೈಟಮಿನ್ಗಳು ಕೊರತೆ ಆದಾಗ ಏನಾಗುತ್ತೆ, ಬಾಡಿಗೆ ಪದೇ ಪದೇ ಇನ್ಫೆಕ್ಷನ್ ಆಗೋದು, ಇಲ್ಲ ಬಾಡಿಗೆ ಏನೋ ಒಂದು ತೊಂದರೆ ಆಗೋದು, ಇದೆಲ್ಲ ತುಂಬಾ ಸಹಜವಾಗಿರುತ್ತೆ. ಓಕೆ. ಸೊ ಇದರಲ್ಲಿ ಟೈಪ್ಸ್ ನಾವು ನಾರ್ಮಲ್ ಆಗಿ ABCD ಅಂತ ಕೇಳಿರ್ತೀವಿ. ಇದನ್ನ ಹೊರತಾಗಿಯೋ ಅಥವಾ ಇದನ್ನ ಸೇರಿಸ್ಕೊಂಡು ಯಾವೆಲ್ಲ ಮೇಜರ್ ಟೈಪ್ಸ್ ಇದಾವೆ ಅಂತ ಡಾಕ್ಟರ್? ನಾವು ಯಾವುದೇ ಫುಡ್ ಅನ್ನು ತಗೊಂಡ್ರೆ ಅದರಲ್ಲಿ 2 ತರ ಬರುತ್ತೆ. ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಫ್ಯಾಟ್ಸ್ ಇರ್ಬೋದು, ಇಲ್ಲ ಪ್ರೋಟೀನ್ಸ್ ಇರ್ಬೋದು. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲಿ ವಿಟಮಿನ್ಸ್, ಯೂಶಲಿ ಅದನ್ನು 2 ಭಾಗ ತರ ತಗೊಂತೀವಿ. ಒಂದು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್, ಇನ್ನೊಂದು ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ. ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಲ್ಲಿ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ ಹಾಗೂ ಕೆ ಇರುತ್ತದೆ. ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಲ್ಲಿ ಯೂಶಲಿ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಇರಬಹುದು, ಇಲ್ಲಾಂದ್ರೆ ವಿಟಮಿನ್ ಸಿ ಅನ್ನು ಮೋಸ್ಟ್ ಕಾಮನ್ ವಿಟಮಿನ್ಸ್ ಅಂತೀವಿ. ಓಕೆ. ಸೊ ಈಗ ವೈಟಮಿನ್ಸ್ ಅಲ್ಲಿ ನೀವು ಹೇಳಿದ್ರಿ ಫ್ಯಾಟ್ ಸಾಲ್ಯುಬಲ್ ಮತ್ತೆ ವಾಟರ್ ಸಾಲ್ಯುಬಲ್ ಅಂತ. ಹಾಗಂದ್ರೆ ಏನು? ಈಗ ಅಂದ್ರೆ ಕಾಮನ್ ಆಗಿರೋ ಜನಗಳಿಗೆ ಅದೇನಪ್ಪ ಅಂತ ಅನ್ಸ್ಬಿಡುತ್ತೆ. ಸೊ ಸಿಂಪಲ್ ಆಗಿ ಏನಾದ್ರು ಎಕ್ಸ್ಪ್ಲೇನ್ ಮಾಡ್ಬೋದಾ, ಹೇಳ್ಬೋದಾ ಅಂತ? ಈ ಫ್ಯಾಟ್ ಸಾಲ್ಯುಬಲ್ ಹಾಗೂ ವಾಟರ್ ಸಾಲ್ಯುಬಲ್ ಅಂದ್ರೆ ಅದು ಹೇಗೆ ಬಾಡಿಯಲ್ಲಿ ಡೈಜೆಷನ್ ಆಗುತ್ತೆ, ಹೇಗೆ ಬಾಡಿಯಲ್ಲಿ ಮೆಟಬಾಲಿಸಮ್ ಆಗುತ್ತೆ, ಅದ್ರ ಮೇಲೆ ನಾವು ಫ್ಯಾಟ್ ಸಾಲ್ಯುಬಲ್ ಮತ್ತು ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಹೇಳ್ತೀವಿ. ನಮ್ಮ ಬೇಸ್ ಅಬ್ಸಾರ್ಪ್ಷನ್ ಅಷ್ಟೇ. ಹೇಗೆ ಅಬ್ಸಾರ್ಪ್ಷನ್ ಆಗುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ಫ್ಯಾಟ್ ಸಾಲ್ಯುಬಲ್ ಹಾಗೂ ವಾಟರ್ ಸಾಲ್ಯುಬಲ್ ಅಂತ. ಸೊ ಈಗ ಹೆಲ್ತ್ ಅಂತ ಬಂದಾಗ ಸಿಟಿ ಜನರಿಗೆ ಬೇಗ ಹೆಲ್ತ್ ಇಶ್ಯೂಸ್ ಬರುತ್ತೆ, ಹಳ್ಳಿಯವರು ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ ಅಂತ ಕಾಮನ್ ಆಗಿ ನಾವು ಹೇಳ್ತೀವಿ. ಸೊ ಈ ವೈಟಮಿನ್ಸ್ ವಿಚಾರದಲ್ಲಿ ಬಂದಾಗ ಗ್ರಾಮೀಣ ಜನರಲ್ಲಿ ಮತ್ತೆ ಏನು ಸಿಟಿ ಪೀಪಲ್ ಅಲ್ಲಿ ಏನಾದ್ರೂ ಡಿಫ್ರೆನ್ಸ್ ಇರುತ್ತಾ ಅಂತ? ಹೇಗೆ? ಡೆಫಿನೆಟ್ಲಿ ಡಿಫ್ರೆನ್ಸ್ ಇರುತ್ತೆ. ಯಾಕಂದ್ರೆ ಫುಡ್ ಪ್ಯಾಟ್ರನ್, ಫುಡ್ ಹ್ಯಾಬಿಟ್ಸು ಸಿಟಿಯಲ್ಲಿರೋರು ಇರ್ಬೋದು, ಇಲ್ಲ ವಿಲೇಜಸ್ ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರೋರ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಒಂದು ಸಿಟಿಯಲ್ಲಿರೋರಲ್ಲಿ ಜಂಕ್ ಫುಡ್ ಸೇವನೆ ತುಂಬಾ ಜಾಸ್ತಿ ಇರುತ್ತೆ. ಅದಾದಾಗ ಏನಾಗುತ್ತೆ ಅಂದರೆ ಹೆಚ್ಚಾಗಿ ನ್ಯೂಟ್ರಿಷಿಯಸ್ ಫುಡ್ ತಗೊಳ್ಳೋದು ಕಡಿಮೆ ಆಗುತ್ತೆ. ಮೋಸ್ಟ್ ಕಾಮನ್ ಡಿಫಿಷಿಯನ್ಸೀಸ್ ನಾವು ನೋಡೋದು ಸಿಟಿ ಜನರಲ್ಲಿ ಒಂದು ವಿಟಮಿನ್ B12 ಡಿಫಿಷಿಯನ್ಸಿ ಇರ್ಬೋದು, ಇಲ್ಲ ವಿಟಮಿನ್ ಡಿ ಡಿಫಿಷಿಯನ್ಸಿ ಇರ್ಬೋದು, ಎಲ್ಲ ಅದೇ ರೀತಿ ಹಳ್ಳಿ ಜನರಲ್ಲಿ ಏನಾಗುತ್ತೆ ಅಂದರೆ ಫೋಲಿಕ್ ಆಸಿಡ್ ಡಿಫಿಷಿಯನ್ಸಿ ಹಾಗೂ ಐರನ್ ಡಿಫಿಷಿಯನ್ಸಿ, ವಿಟಮಿನ್ ಎ ಡಿಫಿಷಿಯನ್ಸಿ ತುಂಬ ಕಾಮನ್ ಆಗಿರುತ್ತದೆ. ಇದು ಬೇಸಿಕಲಿ ಫುಡ್ ಹ್ಯಾಬಿಟ್ಸ್ ಇಂದ ಈ ಡಿಫಿಷಿಯನ್ಸೀಸ್ನ ನಾವು ಕಾಣುತ್ತೇವೆ ಅಷ್ಟೇ. ಓಕೆ, ಅಂದ್ರೆ ನಾವು ತಿನ್ನುವಂತ ಆಹಾರದಲ್ಲೇ
ಹೆಚ್ಚು ಕಡಿಮೆ ಆಯ್ತು ಅಂದಾಗ ಈ ತರ ಡಿಫಿಷಿಯನ್ಸಿ ಅಥವಾ ಕೊರತೆಯನ್ನ ನಾವು ಕಾಣ್ತೀವಿ ಅಂತ. ಈಗ ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಎಷ್ಟೇ ಫುಡ್ ತಿಂದ್ರು ಏನೇ ಇದ್ರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಒಂದು ರೀತಿ ಆ ಉಲ್ಲಾಸನೆ ಇರೋದಿಲ್ಲ, ಆ ಹ್ಯಾಪಿನೆಸ್ ಇರೋದಿಲ್ಲ, ಏನೋ ಒಂದು ರೀತಿ ಸುಸ್ತು. ಸೊ ಯಾಕೆ ಈ ತರ ಆಗುತ್ತೆ, ಯಾಕೆ ಅಷ್ಟು ಆಕ್ಟಿವ್ ಆಗಿ ಚುರುಕಾಗಿರೋದಕ್ಕಾಗೋದಿಲ್ಲ ಬೆಳಗ್ಗೆ ಎದ್ದ ತಕ್ಷಣದಿಂದ ಅಂತ? ಸೊ ಇದೇನಾದ್ರೂ ವೈಟಮಿನ್ ಕೊರತೆಯ ಲಕ್ಷಣ ಆಗಿರುತ್ತಾ ಹೇಗೆ ಅಂತ? ಡೆಫಿನೆಟ್ಲಿ ಇದು ವೈಟಮಿನ್ ಕೊರತೆಯ ಲಕ್ಷಣವೇ ಆಗಿರುತ್ತದೆ. ಏನಾಗುತ್ತೆ ಅಂದ್ರೆ ವೈಟಮಿನ್ಸ್ ಬಾಡಿಯಲ್ಲಿ ಕಡಿಮೆ ಇದ್ದಾಗ ಏನಾಗುತ್ತೆ ಅಂದ್ರೆ ಬಾಡಿ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ನಮ್ಮ ನಾರ್ಮಲ್ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ. ಅದಾದಾಗ ಏನಾಗುತ್ತೆ, ಮೋಸ್ಟ್ ಕಾಮನ್ ಹೇಳ್ಬೇಕಂದ್ರೆ ವಿಟಮಿನ್ ಡಿ ಡಿಫಿಷಿಯನ್ಸೀಸ್ ಏನಾದರೂ ಇದ್ದಾಗ ತುಂಬಾ ಮೈಕೈ ನೋವು ಬರೋದು, ತುಂಬಾ ಸುಸ್ತಾಗೋದು, ಸ್ವಲ್ಪ ಕೆಲಸ ಮಾಡಿದ ತಕ್ಷಣ ಸುಸ್ತಾಗುವಂಥದ್ದು ಅದೆಲ್ಲ ನೋಡ್ತಿರ್ತೀವಿ. ಅದೇ ರೀತಿ ವಿಟಮಿನ್ B12 ಡಿಫಿಷಿಯನ್ಸಿ ಇದ್ದಾಗ ಕಾಲ್ಪಾದ ಉರಿ ಬರೋದಿರ್ಬೋದು, ಇಲ್ಲ ಕಾಲ್ಪಾದದಲ್ಲಿ ಚುಚ್ಚದ ರೀತಿ ಇರ್ಬೋದು, ಇಲ್ಲ ಕೈಗಳಲ್ಲಿ ಚುಚ್ಚೋದು, ಅದೆಲ್ಲ ಮೋಸ್ಟ್ ಕಾಮನ್ ಇರುತ್ತೆ. ಅದ್ರ ಜೊತೆ ತುಂಬ ಒಂದು ಸ್ವಲ್ಪ ಕೆಲಸ ಮಾಡಿದ ತಕ್ಷಣ ತುಂಬ ಸುಸ್ತಾಗೋದು, ಸ್ವಲ್ಪ ದೂರ ನಡೆದಿದ ತಕ್ಷಣ ಸುಸ್ತಾಗೋದು, ಇದೆಲ್ಲ ಕಾಮನ್ ವೈಟಮಿನ್ B12 ಡಿಫಿಷಿಯನ್ಸಿಲಿ ನಾವು ಕಾಣ್ಬೋದು. ಓಕೆ. ಸೊ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ, ನಮ್ಗೆ ಸುಸ್ತಾಯಿತು ಅಥವಾ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ಅದು ವೈಟಮಿನ್ ಕೊರತೆಯ ಸಿಂಪ್ಟಮ್ಸ್ ಆಗಿರಬಹುದು ಅಂತ. ಯಾಕಂತ ಹೇಳಿದ್ರೆ ನಾನು ನೆನ್ನೆ ಮೇ ಬಿ ಸರಿಯಾಗಿ ತಿಂದಿಲ್ವೇನೋ ಆ ಥರ ನೆಗ್ಲೆಕ್ಟ್ ಮಾಡೋರು ಕೂಡ ತುಂಬ ಜನ ಇರ್ತಾರೆ. ಬಟ್ ಅದನ್ನು ನಾವು ಡೈರೆಕ್ಟಾಗಿ ಸ್ಟಾರ್ಟಿಂಗ್ಗೆ ವೈಟಮಿನ್ ಕೊರತೆ ಇದೆ ಅಂತ ಕನೆಕ್ಟ್ ಮಾಡೋದಿಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಹೌದು, ಯೂಶಲಿ ನಾವು ಯಾವುದೇ ಪೇಷಂಟ್ಸ್ನ ನಾವು OPDs ಅಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ, ಒಂದು ಈ ಥರ ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ತುಂಬ ಸುಸ್ತಾಗೋದು, ಬೆಳಗ್ಗೆ ಎದ್ದಿದ ತಕ್ಷಣ ಎದ್ದಾಗ ತುಂಬ ಸುಸ್ತ ರೀತಿಯಲ್ಲಿ ಏನು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರೋಂಥದ್ದು, ಆಕ್ಟಿವ್ ಇಲ್ಲದೆ ಇರೋಂಥದ್ದು, ಇಲ್ಲ ಭುಜಗಳ ನೋವಿರ್ಬೋದು, ಇಲ್ಲ ಕೈಕಾಲು ನೋವಿರ್ಬೋದು, ಇಲ್ಲ ಕಾಲ್ಪಾದಗಳು ಚುಚ್ಚೋದಿರ್ಬೋದು, ಇದೆಲ್ಲ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ನಾವು ನೋಡ್ತಿರ್ತೀವಿ. ನಾವು ತುಂಬ ಇನ್ವೆಸ್ಟಿಗೇಷನ್ ಬೇಸಿಸ್ ಮೇಲೆ ಹೋದಾಗ ಏನಾಗುತ್ತೆ ಅಂದರೆ, ಫಸ್ಟ್ ನಾವು ವೈಟಮಿನ್ಸ್ನೇ ನಾವು ಟೆಸ್ಟ್ ಮಾಡೋದು. ವೈಟಮಿನ್ಸ್ ಟೆಸ್ಟ್ ಮಾಡಿದಾಗ ರಿಸಲ್ಟ್ಸ್ ನೋಡಿಕೊಂಡು ನಾವು ಫರ್ದರ್ ಟ್ರೀಟ್ಮೆಂಟ್ನ ಪ್ಲಾನ್ ಮಾಡ್ಕೊಬೇಕಾಗುತ್ತೆ. ಓಕೆ. ಸೊ ಇದು ಬ್ರೈನ್ ಡೆವಲಪ್ಮೆಂಟ್ಗೆ ಏನಾದರೂ ಹೆಲ್ಪ್ ಮಾಡುತ್ತಾ ಹಾಗಾದರೆ? ಯಾಕಂತ ಹೇಳಿದ್ರೆ ಈಗ ಸುಸ್ತಾಗೋದು ಅಥವಾ ಕಾನ್ಸಂಟ್ರೇಷನ್ ಮಾಡೋದಕ್ಕಾಗೋದಿಲ್ಲ ಅಂತ ಅಂದಾಗ ನಾವು ಮೇ ಬಿ ಬ್ರೈನಲ್ಲಿ ಏನೋ ಇಶ್ಯೂಸ್ ಆಗಿರ್ಬೋದು. ಈಗ ರೀಸೆಂಟ್ ಆಗಿ ನಾವು ಬ್ರೈನ್ ಫಾಗ್ ಬಗ್ಗೆ ಎಲ್ಲ ಕೇಳ್ತೀವಲ್ಲ, ಸೊ ವೈಟಮಿನ್ಸ್ಗೂ ಅಥವಾ ಬ್ರೈನ್ ಹೆಲ್ತ್ಗೆ ಏನಾದರೂ ಕನೆಕ್ಷನ್ಸ್ ಇದೆಯಾ ಡಾಕ್ಟರ್ ಹಾಗಿದ್ರೆ? ಹೌದೌದು, ಡೆಫಿನೆಟ್ಲಿ. ವಿಟಮಿನ್ A ಡಿಫಿಷಿಯನ್ಸಿ ಏನಾದರೂ ಇದ್ರೆ, ಇಲ್ಲ ವಿಟಮಿನ್ B12 ಡಿಫಿಷಿಯನ್ಸಿ ಏನಾದರೂ ಇದ್ರೆ, ಯೂಶಲಿ ಈ ತರ ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು, ಇಲ್ಲ ನಾವು ಕಾಗ್ನಿಷನ್ ಇರ್ಬೋದು, ಇಲ್ಲ ಕಾನ್ಸಂಟ್ರೇಷನ್ ಇರ್ಬೋದು, ಮೆಮರಿ ಪವರ್ ಇರ್ಬೋದು, ಇದ್ರ ಮೇಲೆಲ್ಲ ತುಂಬಾ ಇದಾಗುತ್ತೆ, ಹೆಚ್ಚಿನ ಪರಿಣಾಮ ಬೀಳುತ್ತದೆ. ಹೌದು. ಓಕೆ. ಸೊ ಈಗ ಕೂದಲು ಉದುರೋ ವಿಚಾರದಲ್ಲಿ ಹೆಚ್ಚಿನ ಜನರಿಗೆ ಈಗಂತೂ ಕೂದಲು ಉದುರೋ ಅಂತ ಸಮಸ್ಯೆ ಇದ್ದೇ ಇರುತ್ತೆ. ಬಟ್ ಮೋಸ್ಟ್ ಕಾಮನ್ ಆಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಕೂದಲು ಉದುರ್ತಾ ಇದೆ ಅಂದಾಗ ಫಸ್ಟ್ ಆಯಿಲ್ ಚೇಂಜ್ ಮಾಡ್ತೀವಿ, ಕೂದಲಿಗೆ ಹಾಕುವಂತ ಎಣ್ಣೆ ಚೇಂಜ್ ಮಾಡ್ತೀವಿ. ಹಾಗಿದ್ರೆ ಇದು ಎಣ್ಣೆ ಪ್ರಾಬ್ಲಮ್ ಆಗಿರುತ್ತಾ ಅಥವಾ ನಿಜವಾಗಿ ವೈಟಮಿನ್ ಕೊರತೆ ಆಗಿರುತ್ತಾ? ಯಾವ ವೈಟಮಿನ್ ಕೊರತೆಯಿಂದಾಗಿ ಕೂದಲು ಹೆಚ್ಚಾಗಿ ಉದುರುತ್ತೆ ಅಂತ? ಇದು ಕೂದಲು ಉದುರಕ್ಕೆ ಅಂತ ನಾವು ಹೇಳಿದಾಗ ಮೋಸ್ಟ್ ಕಾಮನ್ ನಾವು ತಿಳ್ಕೊಳ್ಳೋದು ಹಾರ್ಮೋನಲ್ ಚೇಂಜಸ್ ಇರ್ಬೋದು. ಅದಕ್ಕೂ ಆಯಿಲ್ಗೂ ಏನು ಕೂಡ ಸಂಬಂಧ ಇರೋದಿಲ್ಲ. ನಮಗೇನಂದರೆ ವಿಟಮಿನ್ಸ್ ಅಂತ ನಾವು ತಿಳ್ಕೊಂಡಾಗ ವಿಟಮಿನ್ B12 ಹಾಗೂ ವಿಟಮಿನ್ ಡಿ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ವಿಟಮಿನ್ ಸಿ ಕೂಡ ಟು ಸಮ್ ಎಕ್ಸ್ಟೆಂಟ್ ಒಂದು ಸ್ವಲ್ಪ ರೋಲ್ ಇದು ಹೇರ್ ಫಾಲಲ್ಲಿ ಒಂದು ಸ್ವಲ್ಪ ರೋಲ್ ಪ್ಲೇ ಮಾಡುತ್ತೆ. ಸೊ ಹೇರ್ ಫಾಲ್ ಅಂತ ಜನರಲಿ ನಮ್ಮ OPDಗೆ ಬಂದಾಗ ಯೂಶಲಿ ಅರೌಂಡ್ 20 to 30 ಇಯರ್ಸ್ ಹೆಣ್ಮಕ್ಳು OPDಗೆ ಬಂದಾಗ ನಾವು ಫಸ್ಟ್ ಟೆಸ್ಟ್ ಮಾಡಿಸೋದು ವಿಟಮಿನ್ B12, ವಿಟಮಿನ್ ಡಿ. ಈ 2 ಟೆಸ್ಟ್ ನಾವು ಮಾಡಿ ನೋಡಿದಾಗ ಮೆಜಾರಿಟಿ ಆಫ್ ದ ಪೇಷಂಟ್ಸಲ್ಲಿ ಯೂಶಲಿ ಕಡಿಮೆನೇ ಇರುತ್ತೆ. ಸೊ ವೈಟಮಿನ್ B12 ಹಾಗೆ ವೈಟಮಿನ್ ಡಿ ನ? ಹೌದು. ಓಕೆ. ಅದು ಹೇರ್ ಗ್ರೋತ್ ಇಂಪಾರ್ಟೆಂಟ್ ಆಗಿದೆ. ಹೇರ್ ಗ್ರೋತ್ ಹಾಗೂ ಪ್ರಿವೆನ್ಷನ್ ಆಫ್ ಹೇರ್ ಫಾಲ್ ಎರಡಕ್ಕೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ಓಕೆ. ಕೂದಲು ಉದುರೋದನ್ನ ಕೂಡ ತಡೆಗಟ್ಟುತ್ತೆ. ಓಕೆ. ಅದ್ರ ಜೊತೆ ನಾವು ಥೈರಾಯ್ಡ್ ಹಾರ್ಮೋನ್ ಕೂಡ ನೋಡ್ಬೇಕಾಗುತ್ತೆ. ಮೋಸ್ಟ್ ಕಾಮನ್ ಕಾಸ್ ಬಂದು ಥೈರಾಯ್ಡ್ ಹಾರ್ಮೋನ್ ಡಿಫಿಷಿಯನ್ಸಿ ಕೂಡ ಇರಬಹುದು. ರೀಸೆಂಟ್ ಆಗಿ ನೀವು ನೋಡೋದಾದ್ರೆ OPDಯಲ್ಲಿ ನಿಮ್ಮ ಹತ್ರಕ್ಕೆ ಬರುವಂತ ಪೇಷಂಟ್ಗಳಲ್ಲಿ ಯಾವ ವೈಟಮಿನ್ ಡಿಫಿಷಿಯನ್ಸಿ ಜಾಸ್ತಿ ಇರುತ್ತೆ ಡಾಕ್ಟರ್? ಯೂಶಲಿ ಮೋಸ್ಟ್ ಕಾಮನ್ ಟೆಸ್ಟೆಡ್ ವೈಟಮಿನ್ಸ್ ಅಂತ ನಾವು ಹೇಳಿದಾಗ ವಿಟಮಿನ್ B12 ಹಾಗೂ ವಿಟಮಿನ್ ಡಿ, ಈ 2 ವಿಟಮಿನ್ಸೇ ಮೋಸ್ಟ್ ಕಾಮನ್ ಆಗಿ ನಾವು ನೋಡೋದು OPDಯಲ್ಲಿ. ಯೂಶಲಿ ನಮ್ಮ ಹತ್ರ ಪೇಷಂಟ್ಸ್ ಬರಬೇಕಾದ್ರೇ ರಿಪೋರ್ಟ್ಸ್ ತೊಗೊಂಬರ್ತಾರೆ. ರಿಪೋರ್ಟ್ಸ್ ತೊಗೊಂಬಂದು ಡಾಕ್ಟರ್ ನನಗೆ ವಿಟಮಿನ್ B12 ಕಡಿಮೆ ಇದೆ, ವಿಟಮಿನ್ ಡಿ ಕಡಿಮೆ ಇದೆ ಅಂದ್ಬಿಡ್ತಾರೆ. ಫಸ್ಟ್ ಪಾಯಿಂಟ್, ಅವ್ರಿಗೆ ಸಿಂಪ್ಟಮ್ಸ್ ಇಲ್ಲದೆ ಕೂಡ ಇರ್ಬೋದು, ಇಲ್ಲ ಇನ್ನೊಂದು ಡಾಕ್ಟರ್ ಹತ್ರ ಹೋಗಿರ್ತಾರೆ, ಅವ್ರು ಸಜೆಸ್ಟ್ ಮಾಡಿರೋರು, ಇಲ್ಲ ಈ ಆನ್ಲೈನ್ ನೋಡ್ಕೊಂಡು ಬರೋವಂಥವ್ರು, ಅವರು ಕೂಡ ಮೋಸ್ಟ್ ಕಾಮನ್ ಇರುತ್ತೆ. ಸೊ ಯೂಶಲಿ ವಿಟಮಿನ್ B12 ಹಾಗೂ ವಿಟಮಿನ್ ಡಿ ಈ ಡಿಫಿಷಿಯನ್ಸೀಸ್ ತುಂಬಾ ಕಾಮನ್ ಆಗಿ ನೋಡ್ತೀವಿ. ಓಕೆ. ಸೊ ಈಗ ವೈಟಮಿನ್ B12 ಅಂತ ಹೇಳಿದಾಗ ಅದು ವೈಟಮಿನ್ ಬಿಗೂ ಅದಕ್ಕೂ ಡಿಫ್ರೆನ್ಸ್ ಏನಾದರೂ ಇರುತ್ತೆ ಅಂದ್ರೆ, ವೈಟಮಿನ್ A, B, C ಅಂತ ನಾವು ಡಿವೈಡ್ ಮಾಡ್ತೀವಲ್ಲ, ಅದರಲ್ಲಿ ಈಗ ವೈಟಮಿನ್ B12 ಬರುತ್ತೆ. ಸೊ ವೈಟಮಿನ್ ಬಿ ಹಾಗೇನೆ ವೈಟಮಿನ್ B12 ಎರಡು ಒಂದೇನಾ?
ವೈಟಮಿನ್ ಬಿ ಅನ್ನೋದು ಇಟ್ಸ್ ಅ ವಿಟಮಿನ್ ಬಿ ಕಾಂಪ್ಲೆಕ್ಸ್. ಅದು ವೈಟಮಿನ್ B12 ಬಂದು ಇಟ್ಸ್ ಅ ಪಾರ್ಟ್ ಆಫ್ ದ ಬಿ ಕಾಂಪ್ಲೆಕ್ಸ್ ಅಷ್ಟೇ. ಯೂಶಲಿ ವಿಟಮಿನ್ B1, B2, B3, B6, B9 ಹಾಗೂ B12 ಮೋಸ್ಟ್ ಕಾಮನ್ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸು. ಒಂದೊಂದು ಥರ ಇರುತ್ತೆ. ವಿಟಮಿನ್ B1 ಅಲ್ಲಿ ನಾವು ಇದು ಮಾಡಿದಾಗ ಥಯಮಿನ್ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ. ಯೂಶಲಿ ಆಲ್ಕೋಹಾಲಿಕ್ ಪೇಷಂಟ್ಸು ಅಂಥವರಲ್ಲಿ ನಾವು ವಿಟಮಿನ್ B1 ಡಿಫಿಷಿಯನ್ಸಿ ನೋಡ್ತೀವಿ, ಬೆರಿ ಅಂತ ಹೇಳ್ತೀವಿ. ಸೊ ಹಾಗೆ ವಿಟಮಿನ್ B9 ಫೋಲೇಟ್ ಡಿಫಿಷಿಯನ್ಸಿ ಮತ್ತು ಐರನ್ ಡಿಫಿಷಿಯನ್ಸಿನ ನಾವು ಪ್ರೆಗ್ನೆಂಟ್ ವುಮೆನಲ್ಲಿ ತುಂಬ ಜಾಸ್ತಿ ಕಂಡು ಬರುತ್ತದೆ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ವೈಟಮಿನ್ ಟೆಸ್ಟ್ ಎಲ್ರಿಗೂ ಮಾಡಿಸ್ಬೇಕಾಗತ್ತಾ? ಸೊ ಯಾವ ಪಾಯಿಂಟಲ್ಲಿ ನಾನು ಹೋಗಿ ನಾನು ವೈಟಮಿನ್ ಟೆಸ್ಟ್ ಮಾಡಿಸ್ಬೇಕು, ನನಗೆ ಏನೋ ಕೊರತೆ ಇದೆ ಅಂತ ಅಂದ್ಕೋಬೇಕಾಗತ್ತೆ? ಸಿಂಪ್ಟಮ್ಸ್ ಬಗ್ಗೆ ಹೇಳಿದ್ರಿ, ಸಿಂಪ್ಟಮ್ಸ್ ಇಲ್ಲದೇನೂ ಇರ್ಬೋದು ಅಂತ ಹೇಳಿದ್ರಿ. ಸೊ ಯಾವ ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಟೆಸ್ಟ್ ಮಾಡಿಸ್ಬೇಕು ಅಂತ? ಯೂಶಲಿ ಪೇಷಂಟ್ಸ್ OPD ಬಂದಾಗ ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಇದ್ದಾಗ, ಯಾವ ಡಯಾಗ್ನೋಸಿಸ್ಗೂ ನಾವು ಫಿಟ್ ಮಾಡೋದಕ್ಕಾಗದೇ ಇದ್ದಾಗ ವಿಟಮಿನ್ಸ್ ಟೆಸ್ಟ್ ಮಾಡೋದ್ರಿಂದ ನಮಗೆ ಒಂದು ಕ್ಲೂ ಅನ್ನೋದು ಸಿಗುತ್ತೆ. ವೆದರ್ ವಿಟಮಿನ್ ಡಿಫಿಷಿಯನ್ಸಿ ಇರ್ಬೋದು, ಇಲ್ಲ ವಿಟಮಿನ್ ಎಕ್ಸೆಸ್ ಇರ್ಬೋದು. ವಿಟಮಿನ್ ಎಕ್ಸೆಸ್ ಕೂಡ ನಾವು ಮೋಸ್ಟ್ ಕಾಮನ್ ಆಗಿ ನೋಡ್ತೀವಿ. ಯಾಕಂದರೆ ಯೂಶಲಿ ಓವರ್ ದ ಕೌಂಟರ್ಸ್ ಮೆಡಿಕೇಶನ್ಸ್ ಎಷ್ಟೊಂದು ಜನ ಹೋಗಿ ಡೈರೆಕ್ಟ್ ಆಗಿ ಆನ್ಲೈನಲ್ಲಿ ತೊಗೊಳ್ಳೋದಿರ್ಬೋದು, ಇಲ್ಲ ಫಾರ್ಮಸಿಯಲ್ಲಿ ತೊಗೊಳ್ಳೋದಿರ್ಬೋದು. ಅವರಲ್ಲೂ ಕೂಡ ಈ ಹೈಪರ್ ವಿಟಮಿನೋಸಿಸ್ ಅಂತ ಹೇಳ್ತೀವಿ. ಈ ಹೈಪರ್ ವಿಟಮಿನೋಸಿಸ್ ಏನು ಸಿಂಪ್ಟಮ್ಸ್ ಇರುತ್ತೆ ಅಂದರೆ, ಯೂಶಲಿ ಹೈಪರ್ ವಿಟಮಿನೋಸಿಸ್ ನಮ್ಮ ಒಂದು ಸ್ವಲ್ಪ ಅದರಲ್ಲೂ ಕೂಡ ಬೋನ್ ಪೇನ್ಸ್ ಬರೋದು, ಇಲ್ಲ ಬಾಡಿ ಮಸಲ್ ಪೇನ್ಸ್ ಬರೋದು, ತುಂಬ ಸುಸ್ತಾಗೋದು, ಅದೆಲ್ಲ ಮೋಸ್ಟ್ ಕಾಮನ್ ಆಗಿ ನಾವು ನೋಡ್ತಿರ್ತೀವಿ. ಹೈಪರ್ ವಿಟಮಿನೋಸಿಸ್ ವಿಟಮಿನ್ ಡಿ ಎಕ್ಸಸ್ ಅಲ್ಲಿ ಏನಾದರೂ ಇದ್ರೆ ಯೂಶಲಿ ಕಿಡ್ನಿ ಸ್ಟೋನ್ಸ್ ಆಗೋದು ಮೋಸ್ಟ್ ಕಾಮನ್ ಆಗಿರುತ್ತದೆ. ಈಗ ವೈಟಮಿನ್ ಕೊರತೆ ಇದೆ, ಅದರ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬರುವಂತ ಚಾನ್ಸಸ್ ಏನಾದರೂ ಇರುತ್ತಾ? ಡೆಫಿನೆಟ್ಲಿ ಇರುತ್ತೆ. ಯಾಕೆ ಅಂತ ಹಾಗಾದ್ರೆ ಏನಾಗುತ್ತೆ ಅಂದರೆ, ಯೂಶಲಿ ಇನ್ಅಡಿಕ್ವೇಟ್ಲಿ ಟ್ರೀಟೆಡ್ ಅಂತ ಹೇಳ್ತೀವಿ. ಇವಾಗ ವಿಟಮಿನ್ B12 ಕಡಿಮೆ ಇರುತ್ತೆ. ವಿಟಮಿನ್ B12 ಕಡಿಮೆ ಇದ್ದಾಗ ಇನ್ಅಡಿಕ್ವೇಟ್ಲಿ ಟ್ರೀಟೆಡ್, ಯೂಶಲಿ ಸ್ಮಾಲ್ ಶಾರ್ಟ್ ಕೋರ್ಸ್ ಟ್ರೀಟ್ಮೆಂಟ್ಸ್ ತೊಗೊಂಡಿರ್ತಾರೆ. ಶಾರ್ಟ್ ಕೋರ್ಸ್ ಟ್ರೀಟ್ಮೆಂಟ್ ತೊಗೊಂಡಿದ್ದಾಗ ಏನಾಗುತ್ತೆ ಅಂದರೆ, ಯೂಶಲಿ ಫಾಲ್ಸ್ಲಿ ನಾರ್ಮಲ್ ಬರೋಂಥ ಚಾನ್ಸಸ್ ಇರುತ್ತೆ. ಆ ಥರ ಪೇಷಂಟ್ಸಲ್ಲಿ ನಾವು ಸಿಂಪ್ಟಮ್ಸ್ ನೋಡಿಕೊಂಡು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಪೇಷಂಟ್ ಕಾಲ್ಪಾದ ಉರಿ ಅಂತ ನಾವು ಬಂದಾಗ ವಿಟಮಿನ್ B12 ನಾವು ಮಾಡಿಸ್ತೀವಿ. ವಿಟಮಿನ್ B12 ನಾರ್ಮಲ್ ಇದ್ರೂ ಕೂಡ ವಿ ಹ್ಯಾವ್ ಟು ಸಪ್ಲಿಮೆಂಟ್ B12. ಅದು ಮೋಸ್ಟ್ ಕಾಮನ್ ಆಗಿರುತ್ತೆ. ಅಲಾಂಗ್ ವಿತ್ ಅದರ್ ಡ್ರಗ್ಸ್ ನಾವು ಸಪ್ಲಿಮೆಂಟ್ ಮಾಡಲೇಬೇಕಾಗುತ್ತೆ. ಅದು ಬೇಸಿಕಲಿ ಇಟ್ಸ್ ಅ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಷ್ಟೇ. ಓಕೆ. ಸೊ ಹಾಗಿದ್ರೆ ಕಾಲಿನ ಪಾದ ಉರಿ ಬರುವಂಥದ್ದು ಶುಗರ್ ಆ ಥರ ಪ್ರಾಬ್ಲಮ್ ಇಂದ ಅಲ್ವಾ? ಕಾಲಿನ ಪಾದ ಉರಿಗೆ ಹಲವಾರು ಕಾರಣಗಳಿರುತ್ತೆ. ಒಂದು ಇಟ್ಸ್ ಬೇಸಿಕಲಿ ಏನಾಗುತ್ತೆ ಅಂದರೆ ನರ ಡಿಸ್ಫಂಕ್ಷನ್, ಇಟ್ಸ್ ಅ ನರ್ವ್ ಡಿಸ್ಫಂಕ್ಷನ್ ಅಷ್ಟೇ. ಸೊ ಏನಾಗುತ್ತೆ ಅಂದರೆ ನರ್ವ್ ಡಿಸ್ಫಂಕ್ಷನ್ಗೆ ತುಂಬ ಹಲವಾರು ಕಾರಣಗಳಿರುತ್ತೆ. ಒಂದು ಡಯಾಬಿಟಿಸ್ ಇರ್ಬೋದು, ಇಲ್ಲ ಸೆಕೆಂಡ್ ಒನ್ ಬಂದು ವಿಟಮಿನ್ B12 ಇರ್ಬೋದು, ಇಲ್ಲ ಥರ್ಡ್ ಒನ್ ಬಂದು ಬೇರೆ ಅದರ್ ಡಿಸೀಸ್ ಲೈಕ್ HIV ಅದೆಲ್ಲ ಇದ್ದಾಗ ಕೂಡ ನ್ಯೂರೋಪತಿಗೆ ತುಂಬ ಕಾಸ್ ಇರುತ್ತೆ. ಇಲ್ಲ ಡಯಾಬಿಟಿಕ್ ನ್ಯೂರೋಪತಿ ಇರ್ಬೋದು, ಇಲ್ಲ ನರ್ವ್ ಕಂಪ್ರೆಷನ್ ಏನಾದರೂ ಇದ್ರೂ ಕೂಡ ಸ್ಪೈನಲ್ ಕಾರ್ಡಲ್ಲಿ, ಈ ಥರ ಕಾಮನ್ ಸಿಂಪ್ಟಮ್ಸ್ ಅದು. ಹಾಗಿದ್ರೆ ಆಹಾರದ ಮುಖಾಂತರ ವೈಟಮಿನ್ B12 ಅನ್ನ ತಗೋಬಹುದಾ ನಾವು ಹೇಗೆ ಅಂತ? ಡೆಫಿನೆಟ್ಲಿ ತಗೊಬಹುದು ವೈಟಮಿನ್ B12 ವೈಟಮಿನ್ B12 ನಾವು ಯಾವುದೇ ಒಂದು ವಿಟಮಿನ್ ಕರೆಕ್ಷನ್ ನಾವು ಮಾಡಬೇಕಂದ್ರೂ ಕೂಡ ನಾವು ಫಸ್ಟ್ ನಾವು ಆಹಾರದಿಂದನೇ ಪೇಷಂಟ್ಸ್ಗೆ ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ಯಾಕಂದರೆ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸೇ ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ಲ. ಯಾಕಂದರೆ ಟ್ಯಾಬ್ಲೆಟ್ಸ್ ನಾವು 3 ಮಂತ್ಸ್ ಕೊಡ್ಬೋದು, 6 ಮಂತ್ಸ್ ಕೊಡ್ಬೋದು, ಬಟ್ ಅಲ್ಟಿಮೇಟ್ಲಿ ಅವ್ರು ಏನು ತೊಗೊತಾರೋ ಫುಡ್ಡು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೇನ್ಲಿ ಡಯಟ್ ಕೌನ್ಸಿಲಿಂಗ್ ಅಂದರೆ ವಿಟಮಿನ್ B12 ಯಾವ ಫುಡ್ಸಲ್ಲಿ ಜಾಸ್ತಿ ಇರುತ್ತೆ ಅಂತ. ವಿಟಮಿನ್ B12 ಯೂಶಲಿ ನಾನ್ ವೆಜ್ ಐಟಮ್ಸಲ್ಲಿ ತುಂಬ ಜಾಸ್ತಿ ಇರುತ್ತೆ, ಎಗ್ಗಲ್ಲಿ ಜಾಸ್ತಿ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಅವ್ರನ್ನ ಎನ್ಕರೇಜ್ ಮಾಡ್ತೀವಿ. ವೆಜಿಟೇರಿಯನ್ಸ್ ಇದ್ದು ನಾವು ಈ ನಾನ್ ವೆಜ್ ಐಟಮ್ಸ್ ತೊಗೊಳ್ದೇ ಇರೋದ್ರಲ್ಲಿ ಇನ್ವೇರಿಯಬ್ಲಿ ನಾವು ಟ್ರೀಟ್ಮೆಂಟ್ನ ಟ್ಯಾಬ್ಲೆಟ್ಸ್ ಮುಖಾಂತರ ಶುರು ಮಾಡಬೇಕಾಗುತ್ತೆ. ಟ್ಯಾಬ್ಲೆಟ್ಸ್ ಅಥವಾ ಇಂಜೆಕ್ಷನ್ಸ್ ಡಿಪೆಂಡಿಂಗ್ ಆನ್ ದ ಸಿಂಪ್ಟಮ್ಸ್. ಸೊ ನಾನ್ ವೆಜಿಟೇರಿಯನ್ಸ್ಗೆ ಚಿಕನ್, ರೆಡ್ ಮೀಟ್ ಅಲ್ಲಿ ಏನಾದರೂ ಇರುತ್ತಾ? ಡೆಫಿನೆಟ್ಲಿ ಇರುತ್ತೆ ಅದು ಕನ್ಸಂಪ್ಷನ್. ಬಟ್ ಏನಾಗುತ್ತೆ ಅಂದರೆ ತುಂಬ ಎಕ್ಸೆಸ್ ಆಗು ಕೂಡ ನಾವು ತೊಗೊಳೋದಕ್ಕೆ ಬರೋದಿಲ್ಲ. ಬಿಕಾಸ್ ಅದರ್ ಕಾರ್ಡಿಯಾಕ್ ಡಿಸೀಸಸ್, ಹಾರ್ಟಿನ ಸಮಸ್ಯೆಗಳು ಅದೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ರಿಸ್ಕ್ ಬೆನಿಫಿಟ್ ನೋಡಿಕೊಂಡು ನಾವು ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ. ಓಕೆ. ಸೊ ವೈಟಮಿನ್ B12 ಕೊರತೆ ಇದ್ರೆ ನಾನ್ ವೆಜಿಟೇರಿಯನ್ಗೆ ಒಂದು ರೀತಿಯಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ಹೌದು. ಸೊ ನಾನ್ ವೆಜ್ ಅಲ್ಲಿ ಇರುತ್ತೆ, ಎಗ್ ಅಲ್ಲಿ ಇರುತ್ತೆ. ವೆಜಿಟೇರಿಯನ್ಸ್ಗೆ ಬೇರೆ ಏನಾದರೂ ಫುಡ್ ಅಲ್ಲಿ ಇಂಥದ್ರಲ್ಲಿ ಈಗ ಸಪ್ಲಿಮೆಂಟ್ಸ್ ಕೊಡ್ತೀರಾ ಅಥವಾ ಟ್ಯಾಬ್ಲೆಟ್ಸ್ ಕೊಡ್ತೀರಾ, ಓಕೆ, ಬಟ್ ಫುಡ್ ಅಲ್ಲಿ ಯಾವ್ದ್ರಲ್ಲಾದ್ರೂ ಇರುತ್ತೆ ವೆಜಿಟೇರಿಯನ್ಸ್ಗೆ ಅಂತ? ವೆಜಿಟೇರಿಯನ್ಸ್ ಯೂಶಲಿ ವೆಜಿಟೇರಿಯನ್ ಡಯಟ್ ಅಲ್ಲಿ ವಿಟಮಿನ್ B12 ಅಷ್ಟೊಂದು ಇರೋದಿಲ್ಲ. ಸೊ ತುಂಬಾ ಕಡಿಮೆ ಇರುತ್ತೆ. ಸೊ ವೆರಿ ನೆಗ್ಲಿಜಿಬಲ್ ಇರೋದ್ರಿಂದ ನಾವು ಸಪ್ಲಿಮೆಂಟ್ಸೇ ಕೊಡ್ಬೇಕಾಗಿ ಬರುತ್ತೆ. ಇಲ್ಲಾಂದ್ರೆ ವಾಟ್ ವಿ ಟೆಲ್ ಇಸ್ ಏನಾದ್ರೂ ಗ್ರೀನ್ ಲೀಫಿ ವೆಜಿಟೇಬಲ್, ಸೊಪ್ಪು, ತರಕಾರಿಗಳು ಅದೆಲ್ಲ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತೀವಿ, ಬಟ್ ಅದರಿಂದ ಅಷ್ಟು ಹೆಲ್ಪ್ ಆಗೋದಿಲ್ಲ. ಓಕೆ. ಸೊ ಈಗ ವೈಟಮಿನ್ಸ್ ಅಲ್ಲಿ ಬಂದಾಗ ನಾವು ಕಾಮನ್ ಆಗಿ ABCD ಅಂತ ಮಾಡಿದಾಗ ವೈಟಮಿನ್ A ಈಗ ಫಸ್ಟ್ ಡಿಸ್ಕಸ್ ಮಾಡೋದಾದ್ರೆ, ಸೊ ವೈಟಮಿನ್ A ನಮ್ಮ ಬಾಡಿಗೆ ಯಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಒಂದ್ ವೇಳೆ ಕೊರತೆ ಇತ್ತು ಅಂತ ಹೇಳಿದ್ರೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ? ವೈಟಮಿನ್ A ನಮ್ಮ ಬಾಡಿಗೆ ವೈಟಲ್ ವೈಟಮಿನ್ ಅಂತ ಹೇಳ್ತೀವಿ. ನಮ್ಮ ಬಾಡಿ ಏನೇ ಫಂಕ್ಷನಿಂಗ್ ಆಗಬೇಕಾದ್ರೂ ಕೂಡ ತುಂಬಾ ಇಂಪಾರ್ಟೆಂಟ್ ಇದು. ವೈಟಮಿನ್ A ಡಿಫಿಷಿಯನ್ಸೀಸ್ ನಾವು ಯೂಶಲಿ
ಯಾರಲ್ಲಿ ನೋಡ್ತೀವಿ ಅಂದರೆ ಯಾರು ಕಡಿಮೆ ಇಂಟೇಕ್ ಇರುತ್ತೆ, ಫುಡ್ ಇಂಟೇಕ್ ಇರುತ್ತೆ ಅಂಥವ್ರಲ್ಲಿ ನಾವು ನೋಡ್ತೀವಿ. ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಬಂದು ನಮಗೆ ಚರ್ಮ ಡ್ರೈ ಆಗೋದು ಅಂತ ಕೇಳಿರ್ತೀರ ನೀವು. ಜನರಲಿ ಯೂಶಲಿ ಡರ್ಮೆಟಾಲಜಿಸ್ಟ್ ಹತ್ರ ಹೋಗ್ತಾರೆ, ಡ್ರೈ ಸ್ಕಿನ್, ಇಲ್ಲಾಂದರೆ ಕಣ್ಣು ಡ್ರೈ ಆಗೋ ಅಂಥದ್ದು ಜೆರಾಫ್ಥಾಲ್ಮಿಯಾ ಅಂತ ಹೇಳ್ತೀವಿ, ಇಲ್ಲ ನೈಟ್ ಬ್ಲೈಂಡ್ನೆಸ್, ಯೂಶಲಿ ನೈಟ್ ಟೈಮ್ ಸರಿಯಾಗಿ ವಿಷನ್ ನಾನು ಕಾಣಿಸ್ತಿಲ್ಲ ಅಂತ ಇದಾಗೋದು, ಅದೆಲ್ಲ ವೈಟಮಿನ್ ಎ ಡಿಫಿಷಿಯನ್ಸಿಯ ಲಕ್ಷಣಗಳು. ಓಕೆ ಫುಡ್ಡಲ್ಲಿ ಹೇಗೆ ತಗೋಬಹುದು ನಾವು ಅಂತ? ಫುಡ್ಡಲ್ಲಿ ಯೂಶಲಿ ನಾವು ಕ್ಯಾರೆಟ್ನ ತುಂಬ ಸಜೆಸ್ಟ್ ಮಾಡ್ತೀವಿ. ಅದು ಬಿಟ್ಟರೆ ಮೋಸ್ಟ್ ಕಾಮನ್ ಎಲ್ಲ ವೆಜಿಟೇಬಲ್ಸ್ ಇರುತ್ತೆ. ಸ್ವೀಟ್ ಪೊಟ್ಯಾಟೊ ಇರ್ಬೋದು, ಗೆಡ್ಡೆ ಗೆಣಸು, ಇದರಲ್ಲೂ ಕೂಡ ವೈಟಮಿನ್ ಎ ಅಂಶ ಜಾಸ್ತಿ ಇರುತ್ತೆ. ಅದ್ರ ಜೊತೆ ಸೊಪ್ಪು ಇದರಲ್ಲೂ ಕೂಡ ತುಂಬ ಜಾಸ್ತಿ ಇರುತ್ತೆ, ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಅಲ್ಲೂ ಕೂಡ. ಓಕೆ ಡಾಕ್ಟರ್, ಹಾಗಿದ್ರೆ ಒಂದು ವೇಳೆ ವೈಟಮಿನ್ ಎ ಡಿಫಿಷಿಯನ್ಸಿ ಹೇಳಿದ್ರು ನೀವು, ಯಾವ ಥರ ಸಿಂಪ್ಟಮ್ಸ್ ಇರುತ್ತೆ, ಯಾವ ಥರ ಫುಡ್ ತಗೋಬೋದು ಅಂತ, ಪ್ರಾಪರ್ ಟೈಮಿಗೆ ಅದಕ್ಕೆ ಏನು ಸಪ್ಲಿಮೆಂಟ್ಸು ಫುಡ್ ಏನು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಬೇರೆ ಯಾವುದಾದ್ರೂ ನಮ್ಮ ಬಾಡಿ ಪಾರ್ಟಿಗೆ ಏನಾದರೂ ಎಫೆಕ್ಟ್ ಮಾಡುತ್ತಾ? ಸೈಡ್ ಎಫೆಕ್ಟ್ಸ್ ಏನಾದರೂ ಇರುತ್ತಾ? ಡೆಫಿನೆಟ್ಲಿ ಸೈಡ್ ಎಫೆಕ್ಟ್ಸ್ ಇರುತ್ತೆ. ನಮ್ಮ ಬಾಡಿ ಫಂಕ್ಷನಿಂಗ್ನೇ ಅಫೆಕ್ಟ್ ಮಾಡುತ್ತದು. ಎಲ್ಲ ವಿಟಮಿನ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಬಾಡಿ, ಅದರದ್ದೇ ರೋಲ್ ಇದ್ದೇ ಇರುತ್ತೆ. ಏನಾಗುತ್ತೆ ಅಂದ್ರೆ ಲಿವರ್ ಪ್ರಾಬ್ಲಮ್ ಶುರು ಆಗೋದಿರ್ಬೋದು, ಇಲ್ಲಾಂದ್ರೆ ತುಂಬಾ ಲೆಥಾರ್ಜಿ, ತುಂಬಾ ಸುಸ್ತಾಗೋದು, ಕಾನ್ಸಂಟ್ರೇಟ್ ಮಾಡೋದಕ್ಕಾಗದೇ ಇರೋದು, ಮೆಮೊರಿ ಇಂಪೇರ್ಮೆಂಟು, ಅದೆಲ್ಲ ಮೋಸ್ಟ್ ಕಾಮನ್ ಇರುತ್ತೆ ವಿಟಮಿನ್ ಎ. ಮತ್ತೆ ಕಣ್ಣಿನ ಹೆಲ್ತ್ ಕೂಡ ತುಂಬಾ ಇಂಪೇರ್ ಆಗುತ್ತೆ, ತುಂಬಾ ಬೇಗ ವಿಷನ್ ಇದಾಗೋದು, ಮತ್ತೆ ನೈಟ್ ಬ್ಲೈಂಡ್ನೆಸ್ ಸೆಟಪ್ ಆಗೋಂಥ ಚಾನ್ಸಸ್ ಕೂಡ ಇರುತ್ತೆ. ಓಕೆ ಸೊ ವೈಟಮಿನ್ ಬಿ ಬಗ್ಗೆ ಹೇಳೋದಾದ್ರೆ, B12 ಬಗ್ಗೆ ಹೇಳಿದ್ರಿ, ವೆಜಿಟೇರಿಯನ್ಸ್ಗೆ ಅಷ್ಟು ಇರೋದಿಲ್ಲ ಬಟ್ ನಾನ್ ವೆಜಿಟೇರಿಯನ್ಗೆ ಇರುತ್ತೆ ಅಂತ. ಅದನ್ನ ಬಿಟ್ಟು ವೈಟಮಿನ್ ಬಿ ಅಲ್ಲಿ ಬೇರೆ ಏನಾದರೂ ಹೇಳಕ್ಕಿದೆಯಾ ಡಾಕ್ಟರ್? ವೈಟಮಿನ್ ಬಿ ಅಲ್ಲಿ ಯೂಶಲಿ B1 ಆಸ್ ನಾನು ಮುಂಚೆ ಹೇಳ್ದಂಗೆ ಇಟ್ಸ್ ಲೈಕ್ ಆಲ್ಕೋಹಾಲಿಕ್ಸ್ ಅಲ್ಲಿ ನಾವು ಜಾಸ್ತಿ ನೋಡ್ತೀವಿ. ಸೊ ಏನಾಗುತ್ತೆ ಅಂದರೆ B1 ಡಿಫಿಷಿಯನ್ಸೀಸ್ ಇದ್ದಾಗ ಏನಾಗುತ್ತೆ ಅಂದರೆ ಅದನ್ನ ನಾವು ತಿರ್ಗಾ 2 ಥರ ಡಿಸೀಸ್ ಬರುತ್ತೆ. ಒಂದು ಡ್ರೈ ಬೆರಿ ಅಂತ ಬರುತ್ತೆ, ವೆಟ್ ಬೆರಿ ಅಂತ ಬರುತ್ತೆ. ಅದರಲ್ಲೂ ಕೂಡ ನಮಗೆ ನ್ಯೂರೋಪತಿ ಅಂತ ನೀವು ಕೇಳಿದ್ರಿ, ವಿಟಮಿನ್ B12 ಇಂದ ಮಾತ್ರ ಬರುತ್ತಾ ನರ್ವ್ ಪ್ರಾಬ್ಲಮ್ಸ್ ಅಂತ. ವಿಟಮಿನ್ B1 ಏನಾದರೂ ಕಡಿಮೆ ಇದ್ರೂ ಕೂಡ ನಮಗೆ ನರ್ವ್ ಪ್ರಾಬ್ಲಮ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ಅದ್ರ ಜೊತೆ ವಿಟಮಿನ್ B9 ನಾವೇನು ಫೋಲೇಟ್ ಅಂತ ಹೇಳ್ತೀವಿ, ಆ ವಿಟಮಿನ್ B9 ಮೋಸ್ಟ್ ಕಾಮನ್ ಪ್ರೆಗ್ನೆಂಟ್ ಮತ್ತೆ ಲ್ಯಾಕ್ಟೇಟಿಂಗ್ ಮದರ್ಸ್ ಅವರಲ್ಲಿ ತುಂಬಾ ಡಿಫಿಷಿಯಂಟ್ ಇರುತ್ತೆ. ಅದಕ್ಕೆ ಯಾರು ಎದೆ ಹಾಲನ್ನ ಕೊಡ್ತಾ ಇರ್ತಾರೆ, ಹೌದು, ಆಸ್ ಸೂನ್ ಆಸ್ ಪ್ರೆಗ್ನೆನ್ಸಿ ಡಿಟೆಕ್ಟ್ ಮಾಡಿದ ತಕ್ಷಣ ಏನ್ ಮಾಡ್ತಾರೆ, ದೇ ವಿಲ್ ಬಿ ಪುಟ್ ಆನ್ ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ಸ್, ಅದೆಲ್ಲ ಕೊಡೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಫೋಲಿಕ್ ಆಸಿಡ್, ಫೋಲೇಟ್ ಏನ್ ಡಿಫಿಷಿಯನ್ಸಿ ಇದ್ರೆ ಆಟೋಮೆಟಿಕ್ಲಿ ಐರನ್ ಕೂಡ ಡಿಫಿಷಿಯನ್ಸಿ ಇರುತ್ತೆ. ಸೊ ಐರನ್ ಕೂಡ ಡಿಫಿಷಿಯನ್ಸಿ ಇದ್ದಾಗ ಏನಾಗುತ್ತೆ ಅಂದ್ರೆ ಮಗುವಿನ ಗ್ರೋತ್ ಇರ್ಬೋದು, ಇಲ್ಲ ಬೆಳವಣಿಗೆ ಇರ್ಬೋದು, ಮಗುವಿನ ಬ್ರೈನ್ ಗ್ರೋತ್ ಇರ್ಬೋದು, ಅದು ಕೂಡ ತುಂಬಾ ಇಂಪೇರ್ಮೆಂಟ್ ಆಗುತ್ತೆ. ಓಕೆ ವೈಟಮಿನ್ ಸಿ ಯಾಕೆ ಮುಖ್ಯ ಆಗುತ್ತೆ? ಯೂಶಲಿ ನಾವು ಹೇಳ್ತೀವಿ ಸಿಟ್ರಿಕ್ ಆಸಿಡ್ ಫ್ರೂಟ್ಸ್ ಅಲ್ಲೆಲ್ಲ ಇರುತ್ತಂತೆ ವೈಟಮಿನ್ ಸಿ, ನಮ್ಮ ಸ್ಕಿನ್ನಿಗೆ ಒಳ್ಳೇದು ಅಂತ ಕಾಮನ್ ಆಗಿ ಹೇಳ್ತೀವಿ. ಒಂದ್ ವೇಳೆ ನಮ್ಮ ದೇಹದಲ್ಲಿ ವೈಟಮಿನ್ ಸಿ ಕೊರತೆ ಆಯ್ತು ಅಂದಾಗ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಯಾವೆಲ್ಲ ಆಹಾರವನ್ನ ಸೇವನೆ ಮಾಡಬೇಕು ಅಂತ? ವೈಟಮಿನ್ ಸಿ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸಸ್ ಬಂದು ಸಿಟ್ರಸ್ ಫ್ರೂಟ್ಸ್. ನಾವೇನು ಮೂಸಂಬಿ ಇರ್ಬೋದು, ಇಲ್ಲ ಆರೆಂಜ್ ಇರ್ಬೋದು, ಇದ್ರಲ್ಲಿರುತ್ತೆ. ಆಮ್ಲ ಅಲ್ಲಿರುತ್ತೆ, ಗುವಾವಾ ಅಲ್ಲಿರುತ್ತೆ. ಇದು ಮೋಸ್ಟ್ ಕಾಮನ್ ಫ್ರೂಟ್ ಸೋರ್ಸಸ್. ವೆಜಿಟೇಬಲ್ ಸೋರ್ಸಸ್ ಅಲ್ಲಿ ಬಂದಾಗ ತರಕಾರಿಗಳು, ಎಲ್ಲಾ ತರಕಾರಿಗಳಲ್ಲೂ ಆಲ್ಮೋಸ್ಟ್ ವೈಟಮಿನ್ ಸಿ ಇರುತ್ತೆ. ಓಕೆ ಅದ್ರ ಜೊತೆ ಈ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಈ ಸೊಪ್ಪುಗಳಲ್ಲಿ ತುಂಬಾ ವೈಟಮಿನ್ ಸಿ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದು ಮೋಸ್ಟ್ ಕಾಮನ್ ಸೋರ್ಸ್ ಆಫ್ ವಿಟಮಿನ್ ಸಿ ಇರುತ್ತೆ. ಬಟ್ ನಾವು ಡಿಫಿಷಿಯನ್ಸಿ ಅಂತ ಹೇಳಿದಾಗ ಈ ಗಮ್ಸಿಂದ, ನಮ್ಮ ಒಸಡುಗಳಿಂದ ರಕ್ತ ಬರೋವಂಥದ್ದು, ಇಲ್ಲಾಂದ್ರೆ ಗಾಯ ಆದರೆ ಒಣಗದೇ ಇರೋಂಥದ್ದು, ಅದು ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಇರುತ್ತೆ. ಮತ್ತೆ ಸರಿಯಾಗಿ ಮಕ್ಕಳಲ್ಲಿ ಗ್ರೋತ್ ಆಗದೆ ಇರೋಂಥದ್ದು, ಇಲ್ಲ ಮುಖ ಡಲ್ ಆಗ್ತಿರೋ ಅಂಥದ್ದು, ಅದು ಕೂಡ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ವಿಟಮಿನ್ ಸಿ. ಓಕೆ ಸ್ಕಿನ್ ಗ್ಲೋ ಆಗೋದಕ್ಕೆ ವೈಟಮಿನ್ ಸಿ ಒಳ್ಳೇದಾ? ತುಂಬಾ ರೋಲ್ ಪ್ಲೇ ಮಾಡುತ್ತೆ ವೈಟಮಿನ್ ಸಿ. ಅದೇನ್ ಮಾಡುತ್ತೆ ಅಂದ್ರೆ ನಮ್ ಸ್ಕಿನ್ ನ ನರಿಶ್ಮೆಂಟ್ ಇಂಪ್ರೂವ್ ಮಾಡುತ್ತೆ. ನರಿಶ್ಮೆಂಟ್ ಇಂಪ್ರೂವ್ ಮಾಡಿದಾಗ ಆಟೋಮೆಟಿಕ್ಲಿ ಗ್ಲೋ ಕಾಣಿಸ್ಕೊಳ್ಳುತ್ತೆ. ಓಕೆ ಯಾಕಂದ್ರೆ ಯೂಶಲಿ ಈಗ ಹುಡುಗಿರು ಸ್ಕಿನ್ ಕೇರ್ ಮಾಡ್ಬೇಕಾದ್ರೆ ಯಾವ ಫುಡ್ ಅನ್ನ ತಗೋಬೇಕು ಅಂದಾಗ ವೈಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ ರಿಚ್ ಇರುವಂತಹ ಫುಡ್ ಅನ್ನ ತಗೋಬೇಕು. ಫ್ರೂಟ್ಸ್ ಅಲ್ಲೂ ಆರೆಂಜ್ ಅದೆಲ್ಲ ಬೆಸ್ಟ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಹೌದು, ಈ ಆರೆಂಜ್ ಇರ್ಬೋದು, ಇಲ್ಲ ಮೂಸಂಬಿ ಇರ್ಬೋದು, ಇದರಲ್ಲಿ ವೈಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಜನರಲಿ ಅದನ್ನ ತಗೊಳ್ಳೋದಕ್ಕೆ ಹೇಳ್ತೀವಿ ಆಸ್ ಅ ಪಾರ್ಟ್ ಆಫ್ ನ್ಯಾಚುರಲ್ ಸೋರ್ಸ್. ಓಕೆ ಆಗ್ಲೇ ನೀವು ಹೇಳಿದ್ರಿ ಬೇರೆ ಪಾರ್ಟಿಗೆ ವೈಟಮಿನ್ ಎ ಅಲ್ಲಿ ಕೊರತೆ ಆಯ್ತು ಅಂತ ಹೇಳಿದ್ರು ಕೂಡ ಪ್ರಾಬ್ಲಮ್ ಆಗ್ಬಹುದು ಅಂತ. ಈಗ ವೈಟಮಿನ್ ಸಿ ಅಲ್ಲಿ ಕೊರತೆ ಆಯ್ತು ಅಂದಾಗ ಈಗ ಸ್ಕಿನ್ ಓಕೆ, ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಆರ್ಗನ್ಗೆ ಸ್ಲೋ ಮಾಡುತ್ತೆ ಅಥವಾ ಕೆಲಸನ ತಗ್ಸುತ್ತೆ, ಆ ತರ ಏನಾದ್ರು ಇದೆಯಾ? ಬೋನ್ ಗ್ರೋತ್ ಮೇಲೂ ಕೂಡ ವೈಟಮಿನ್ ಸಿ ಒಂದು ಸ್ವಲ್ಪ ರೋಲ್ ಪ್ಲೇ ಮಾಡುತ್ತೆ. ಮಕ್ಕಳಲ್ಲಿ ಸರಿಯಾಗಿ ಗ್ರೋತ್ ಆಗದೆ ಇರೋಂಥದ್ದು, ಅದನ್ನ ಪ್ಲಸ್ ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್, ಹಲ್ಲು ಒಸಡುಗಳಿಂದ ರಕ್ತ ಬರೋಂಥದ್ದು, ಅದು ಕೂಡ ವೈಟಮಿನ್ ಸಿ ಡಿಫಿಷಿಯನ್ಸಿಯ ಸಿಂಪ್ಟಮ್ಸ್ ಆಗಿರುತ್ತದೆ. ಹಾಗೂ ಗಾಯ ಸರಿಯಾಗಿ ಒಣಗದೆ ಇರೋಂಥದ್ದು, ಅವಾಗ ಏನಾಗುತ್ತೆ ಅಂದ್ರೆ ವೈಟಮಿನ್ ಸಿ ಸಪ್ಲಿಮೆಂಟ್ಸ್ ನ ಯೂಶಲಿ ನಾವು ಕೊಡೋದಕ್ಕೆ ಹೋಗ್ತೀವಿ. ಓಕೆ ವೈಟಮಿನ್ ಡಿ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್? ವೈಟಮಿನ್ ಡಿ ಬಗ್ಗೆ ಹೇಳಬೇಕಾದ್ರೆ ಇಟ್ಸ್
ಜನರಲಿ ವೈಟಮಿನ್ ಡಿ ಬಂದು ಕೋ ಎಕ್ಸಿಸ್ಟೆಂಟ್ ಇರುತ್ತೆ ಅಲಾಂಗ್ ವಿತ್ ಅದರ್ ವಿಟಮಿನ್ ಡಿಫಿಷಿಯನ್ಸೀಸ್. ವಿಟಮಿನ್ B12 ಇರ್ಬೋದು, ಇದ್ರ ಜೊತೆ ಕೋ ಎಕ್ಸಿಸ್ಟೆಂಟ್ ಇರುತ್ತೆ. ಯಾಕಂದರೆ ಸೋರ್ಸ್ ಆಫ್ ಫುಡ್ ಬಂದು ಯೂಶಲಿ ನಾನ್ ವೆಜ್ ಐಟಮ್ಸು ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್, ಹಾಲು ಇರ್ಬೋದು, ಮೊಸರು ಇರ್ಬೋದು, ಫಿಶಲ್ಲೂ ಕೂಡ ಇರುತ್ತೆ ಟು ಸಮ್ ಎಕ್ಸ್ಟೆಂಟ್. ಸೊ ಅದರಲ್ಲಿದ್ದಾಗ ಏನಾಗುತ್ತೆ ಅಂದರೆ ವಿಟಮಿನ್ ಡಿ ಕಂಟೆಂಟ್ ಯಾರ ಫುಡ್ ಸರಿಯಾಗಿ ತೊಗೊಳ್ತಿರಲ್ವೋ ಅಂಥವರಲ್ಲಿ ವಿಟಮಿನ್ ಡಿ ಡಿಫಿಷಿಯನ್ಸಿ ಕಾಣಿಸ್ಕೊಳುತ್ತೆ. ಮತ್ತು ಇನ್ನೊಂದೇನೆಂದರೆ ಇನ್ಅಡಿಕ್ವೇಟ್ ಎಕ್ಸ್ಪೋಜರ್ ಟು ಸನ್ಲೈಟ್ಗೆ ತುಂಬ ಎಕ್ಸ್ಪೋಸ್ ಆಗಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದರಲ್ಲೂ ಕೂಡ ವಿಟಮಿನ್ ಡಿ ಡಿಫಿಷಿಯನ್ಸಿ ಕಾಣಿಸ್ಕೊಳುತ್ತೆ. ಅಟ್ಲೀಸ್ಟ್ 15 to 20 minutes ಇನ್ ಅ ಡೇ ಸನ್ಲೈಟ್ ಎಕ್ಸ್ಪೋಜರ್ ಆದರೆ ಒಂದು ಸ್ವಲ್ಪ ಒಳ್ಳೇದು ಅಂತ ಹೇಳ್ತೀವಿ. ಬಟ್ ಇವಾಗ ಪ್ರಾಬ್ಲಮ್ ಏನಂದರೆ ನಾವು ಹೊರಗಡೆ ಹೋಗ್ಬೇಕಾದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡ್ತೀವಿ. ಸನ್ಸ್ಕ್ರೀನ್ ಏನು ಮಾಡುತ್ತೆ, UVB ರೇಸ್ನ ಬ್ಲಾಕ್ ಮಾಡುತ್ತೆ, UVA ಮತ್ತು UVBನ. ಸೊ ಅವರಲ್ಲೂ ಕೂಡ ವಿಟಮಿನ್ ಡಿ ಡಿಫಿಷಿಯನ್ಸಿ ಕಾಣಿಸ್ಕೊಳ್ಳುತ್ತೆ. ವಿಟಮಿನ್ ಡಿ ಮೋಸ್ಟ್ ಕಾಮನ್ ಫಂಕ್ಷನ್ ಬಂದು ನಮ್ಮ ಬೋನ್ ಗ್ರೋತ್. ಅಲಾಂಗ್ ವಿತ್ ಕ್ಯಾಲ್ಶಿಯಂ ಬೋನ್ ಗ್ರೋತ್ಗೆ ತುಂಬ ಇಂಪಾರ್ಟೆಂಟ್ ರೋಲ್ ಇದು ಮಾಡುತ್ತೆ. ಕ್ಯಾಲ್ಶಿಯಂ ಮೆಟಬಾಲಿಸಮ್ ಇರ್ಬೋದು, ಇಲ್ಲ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಇರ್ಬೋದು, ಇಲ್ಲ ಬೋನ್ ಗ್ರೋತ್, ಬೋನ್ ಫಂಕ್ಷನಿಂಗ್, ಇದೆಲ್ಲ ತುಂಬ ಇಂಪಾರ್ಟೆಂಟ್ ರೋಲ್ನ ವಹಿಸುತ್ತದೆ ವಿಟಮಿನ್ ಡಿ. ಒಂದು ವೇಳೆ ವೈಟಮಿನ್ ಡಿ ಕೊರತೆ ಆಯಿತು ಅಂದಾಗ ಸಿಂಪ್ಟಮ್ಸ್ ಏನಾದರೂ ಇರುತ್ತಾ? ಜನರಲ್ ಆಗಿ ಬೋನ್ ಪೇನ್ಸ್ ಇರುತ್ತೆ. ಮತ್ತೆ ಇದರಲ್ಲೂ ಕೂಡ ಏನು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ, ಸ್ವಲ್ಪ ಅದು ಕೆಲಸ ಮಾಡಿದ ತಕ್ಷಣ ಸುಸ್ತಾಗುತ್ತದೆ, ಅದೆಲ್ಲ ಕಾಮನ್ ಸಿಂಪ್ಟಮ್ಸ್ ಇರುತ್ತೆ. ಓಕೆ ಡಾಕ್ಟರ್, ಈಗ ನಾನ್ ವೆಜ್ ತಿನ್ನೋರಿಗೂ ವೆಜ್ ತಿನ್ನೋರಲ್ಲೂ ಕೂಡ ನಾರ್ಮಲ್ ಆಗಿ ಯಾವೆಲ್ಲ ವೈಟಮಿನ್ ಕೊರತೆ ಬರುತ್ತೆ? ಈಗ ವೆಜಿಟೇರಿಯನ್ ನಲ್ಲಿ ಇಂಥ ವೈಟಮಿನ್ ಕೊರತೆ ಕಾಮನ್ ಆಗಿರುತ್ತೆ, ಯಾಕೆಂದ್ರೆ ಅವರ ಆಹಾರ ಪದ್ಧತಿ ಬೇರೆ ಇರುತ್ತೆ. ನಾನ್ ವೆಜಿಟೇರಿಯನ್ ನಲ್ಲಿ ಇಂಥ ಆಹಾರದ ಕೊರತೆ ಇರುತ್ತೆ ಅಂತ ಹೇಳೋದಕ್ಕಾಗುತ್ತಾ ಅಂತ? ನಾನ್ ವೆಜಿಟೇರಿಯನ್ ಫುಡ್ಸ್ ಅಲ್ಲಿ ವಿಟಮಿನ್ B12, ವಿಟಮಿನ್ ಡಿ ಕಂಟೆಂಟ್ ಇರ್ಬೋದು. ಬಟ್ ತರಕಾರಿಗಳು ಮತ್ತೆ ಸೊಪ್ಪನ್ನು ತಿನ್ನಲಿಲ್ಲ ಅಂದರೆ ಆಟೋಮೆಟಿಕಲಿ ಬೇರೆ ವಿಟಮಿನ್ ಡಿಫಿಷಿಯನ್ಸಿ, ವಿಟಮಿನ್ A ಇರ್ಬೋದು, ಇಲ್ಲ ವಿಟಮಿನ್ C ಇರ್ಬೋದು, ಈ ಡಿಫಿಷಿಯನ್ಸೀಸ್ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಇಲ್ಲ ವಿಟಮಿನ್ B1, B9, ಫೋಲೇಟ್ ಡಿಫಿಷಿಯನ್ಸೀಸ್ ಕೂಡ ಮೋಸ್ಟ್ ಕಾಮನ್ ಆಗಿರುತ್ತದೆ ನಾನ್ ವೆಜಿಟೇರಿಯನ್ಸ್ ಅಲ್ಲಿ. ಅದೇ ನಾವು ವೆಜಿಟೇರಿಯನ್ಸ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ ಅಂದರೆ ಅವ್ರು ನಾನ್ ವೆಜ್ ತೊಗೊಳ್ಳಲ್ಲ. ಸೊ ವಿಟಮಿನ್ B12 ಹಾಗೂ ವಿಟಮಿನ್ ಡಿ ಡಿಫಿಷಿಯನ್ಸಿ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ವೆಜಿಟೇರಿಯನ್ ಫುಡ್ನು ಕೂಡ ಸರಿಯಾಗಿ ತೊಗೊಳ್ಳದೆ ತುಂಬ ಜಂಕ್ ಫುಡ್ ಮೇಲೆ ಆಸಕ್ತಿ ತೋರಿಸೋದು, ಅದೆಲ್ಲ ಇದು ಮಾಡಿದಾಗ ಏನಾಗುತ್ತೆ ಅವರಲ್ಲೂ ಕೂಡ ಎಲ್ಲ ವಿಟಮಿನ್ ಡಿಫಿಷಿಯನ್ಸೀಸ್ನ ನಾವು ಕಾಣಬಹುದು. ಓಕೆ ಬಟ್ ಕೆಲವರು ಹೇಳ್ತಾರೆ, ನಾನು ನಾನ್ ವೆಜಿಟೇರಿಯನ್ ಲೈಕ್ ವೆಜಿಟೇರಿಯನು ನಾನ್ ವೆಜ್ ತಿನ್ನೋದಿಲ್ಲ, ಸೊ ನಾನು ನಾನ್ ವೆಜ್ ಬದಲಾಗಿ ಪನ್ನೀರ್ ತಿಂತೀನಿ, ಮಶ್ರೂಮ್ ತಿಂತೀನಿ ಅಥವಾ ಸೋಯಾ ತಿಂತೀನಿ ಅಂತ ಹೇಳ್ತಾರೆ. ಅದು ಸರದೂಗಿಸುತ್ತಾ ಅಂತ? ಅದೇನಾದರೆ ಸ್ವಲ್ಪ ಸೋರ್ಸಸ್ ಇದ್ದೇ ಇರುತ್ತೆ ವಿಟಮಿನ್ಸ್ದು. ಬಟ್ ಪ್ರಾಬ್ಲಮ್ ಏನಂದರೆ ಅದು ಫುಲ್ ನಮಗೆ ಎಷ್ಟು ಬೇಕೋ ನಮ್ಮ ರೆಕಮೆಂಡೆಡ್ ಡಯಟ್ರಿ ಅಲೋಯನ್ಸ್ ಅಂತ ಹೇಳ್ತೀವಿ, ಅದನ್ನು ಅದು ಸಬ್ಸ್ಟಿಟ್ಯೂಟ್ ಮಾಡೋದಕ್ಕಾಗೋದಿಲ್ಲ. ಸೊ ಅದನ್ನು ಯಾವುದೇ ಆಹಾರ ಪದಾರ್ಥ ಆದರೂ ಅದೇ ಪ್ರಮಾಣದಲ್ಲಿ ತಿಂದರೆ ಮಾತ್ರ ನಮ್ಮ ಬಾಡಿಗೆ ಅದು ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡುತ್ತೆ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಓಕೆ ಸೊ ವೆಜಿಟೇರಿಯನ್ನಲ್ಲಿ ನಾರ್ಮಲ್ ಆಗಿ ಮೋಸ್ಟ್ ಕಾಮನ್ ಆಗಿ ವೈಟಮಿನ್ B12 ಡಿಫಿಷಿಯನ್ಸಿನ ಕಾಣ್ತೀವಿ. ಹೌದು. ಬಟ್ ನಾನ್ ವೆಜಿಟೇರಿಯನ್ನಲ್ಲಿ ಮೋಸ್ಟ್ ಕಾಮನ್ ಆಗಿ ಕಾಣೋದು ಯಾವುದು? ಯೂಶಲಿ ವಿಟಮಿನ್ A ಹಾಗೂ ವಿಟಮಿನ್ C ಡಿಫಿಷಿಯನ್ಸಿ. ತರಕಾರಿ ಸ್ವಲ್ಪ ಕಡಿಮೆ ತಿಂತಾರೆ. ಒಂದು ಚಿಕನ್ ಪೀಸ್ ಇದ್ರೆ ಸಾಕು, ವೆಜಿಟೇಬಲ್ಸ್ ಮತ್ತೆ ಸೊಪ್ಪು ಯಾರಿಗೂ ಬೇಡ. ಓಕೆ, ಹಾಗಿದ್ರೆ ನಾವು ಸೇವಿಸುವಂತ ಆಹಾರದಲ್ಲಿ ನಾವೀಗ ಬ್ಯಾಲೆನ್ಸ್ ಫುಡ್ ಇರಬೇಕು, ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು ಅಂತ ಹೇಳ್ತೀವಲ್ಲ, ನಮ್ಮಲ್ಲಿ ವೈಟಮಿನ್ ಕೊರತೆ ಆಗಬಾರ್ದು ಅಂತ ಹೇಳಿದ್ರೆ ನಾವು ಸೇವಿಸುವಂತ ಆಹಾರ ಹೇಗಿರಬೇಕು ಅಂತ? ನೀವೇನು ಬ್ಯಾಲೆನ್ಸ್ ಡಯಟ್ ಅಂತ ಹೇಳಿದ್ರು ಎಲ್ಲ ಫುಡ್ನು ಕೂಡ ಅದೇ ಬೇಕಾಗಿರೋಷ್ಟು ಪ್ರಮಾಣದಲ್ಲಿ ನಾವು ಊಟ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಬ್ಯಾಲೆನ್ಸ್ ಡಯಟ್ ಫಾರ್ಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಾನ್ ವೆಜಿಟೇರಿಯನ್ ಇರ್ತೀನಿ, ಬರೀ ನಾನು ನಾನ್ ವೆಜ್ನೇ ತಿಂತೀನಿ ಅಂದರೆ ಬೇರೆ ವಿಟಮಿನ್ಗಳು ನಿರ್ಲಕ್ಷ್ಯ ಮಾಡಿದಾಗ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಅವಾಗ ಇನ್ವೇರಿಯಬ್ಲಿ ನಾವು ಸಪ್ಲಿಮೆಂಟ್ಸ್ ಕೊಡಬೇಕಾಗಿ ಬರುತ್ತೆ ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ. ಅದೇ ವೆಜಿಟೇರಿಯನ್ಸಲ್ಲಿ ಅವ್ರು ನಾನ್ ವೆಜ್ ತಿನ್ನಲ್ಲ, ನಾವು ಎಗ್ ತಿನ್ನಲ್ಲ, ಹಾಲು ಕುಡಿಯಲ್ಲ, ಮೊಸರು ತಿನ್ನಲ್ಲ, ಅದೆಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕಲಿ ಡಿಫಿಷಿಯನ್ಸೀಸ್ ಕಾಣಿಸ್ಕೊಳ್ಳೋದು ಸಹಜ. ಸೊ ಬ್ಯಾಲೆನ್ಸ್ ಡಯಟ್ ಆಗಿ ಎಲ್ಲ ಸೇರಿ ತಗೊಳ್ದಾಗ ಮಾತ್ರ ನಮ್ಮ ಬಾಡಿ ಸರಿಯಾಗಿ ಫಂಕ್ಷನಿಂಗ್ ಮಾಡುತ್ತೆ, ನಮ್ಗೆ ಏನು ಸುಸ್ತು ಕಾಣಿಸ್ಕೊಳ್ಳೋದಿಲ್ಲ, ನಮ್ಮ ಬಾಡಿ ಗ್ರೋತ್ ಇದಾಗುತ್ತೆ, ಬ್ರೈನ್ ಫಂಕ್ಷನಿಂಗ್ ನಾರ್ಮಲ್ ಆಗಿರುತ್ತೆ, ಏನು ಕನ್ಫ್ಯೂಷನ್ ಇರೋದಿಲ್ಲ, ಮತ್ತು ನಾವು ಕಾನ್ಸಂಟ್ರೇಟ್ ಮಾಡ್ಬೋದು. ಅದೆಲ್ಲ ಇದು ಹೆಲ್ಪ್ ಮಾಡೋದು ನಾವು ಬ್ಯಾಲೆನ್ಸ್ ಡಯಟಲ್ಲಿ ತೊಗೊಂಡ್ರೆ ಮಾತ್ರ ಇದು ಹಾಗಿದ್ದಾಗ ವೈಟಮಿನ್ ಕೊರತೆಯನ್ನ ನಾವು ಕಡಿಮೆ ಮಾಡಬಹುದು ಅಂತ. ಬಟ್ ಕೆಲವರು ತಾವಾಗಿ ಹೋಗಿ ಟ್ಯಾಬ್ಲೆಟ್ಸ್ ಅನ್ನ ತಗೋತಾರೆ. ನೀವು ಆವಾಗಲೇ ಹೇಳಿದ್ಲಿ ಓವರ್ ದ ಕೌಂಟರ್ ಮೆಡಿಸಿನ್ ತಗೊಳ್ಳೋ ಅಂಥದ್ದು ಅಂತ. ಸೊ ಮೆಡಿಕಲ್ ಅಲ್ಲಿ ಸಿಗುತ್ತೆ ಅಂತ ಅಂದ್ರೆ ಟೆಸ್ಟೇ ಮಾಡಿಸ್ದೆ ಇದೊಂದು ವೈಟಮಿನ್ ಟ್ಯಾಬ್ಲೆಟ್ ತಗೊಳ್ಳೋಣ ಅಂತ ತಗೊಳ್ಳೋ ಅಂಥದ್ದು ರಿವರ್ಸ್ ಆಗ್ಬೋದಾ ನಮ್ಗೆ, ಅಂದ್ರೆ ಡೇಂಜರಸ್ ಆಗ್ಬೋದಾ ಹೇಗೆ ಅಂತ?
ಇದು ಡೇಂಜರಸ್ ಕಿಲ್ಲರ್ ಅಂತ ಹೇಳ್ತೀವಿ ಅಥವಾ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಏನಾಗುತ್ತೆ ಅಂದರೆ ಓವರ್ ದ ಕೌಂಟರ್ ಹೋಗಿ ಮೆಡಿಕೇಶನ್ಸ್ನ ತೊಗೊಳ್ಳೋದು, ವಿಟಮಿನ್ ಟ್ಯಾಬ್ಲೆಟ್ಸ್ನ ಒಂದು 3 months 6 months ಆ ಥರ ತೊಗೊಂಡಾಗ ಏನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ವೈಟಮಿನ್ ಕಂಟೆಂಟ್ ಜಾಸ್ತಿ ಆಗಿರುತ್ತೆ. ನಾನು ಆಗಲೇ ಹೇಳಿದಾಗೆ ವಿಟಮಿನ್ ಡಿ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ನಮ್ಮ ಕಿಡ್ನಿ ಸ್ಟೋನ್ಸ್ ಜಾಸ್ತಿ ಆಗೋದು, ಇಲ್ಲ ಕಿಡ್ನಿ ಡ್ಯಾಮೇಜ್ ಆಗೋಂಥ ಕೂಡ ಚಾನ್ಸಸ್ ಇರುತ್ತೆ. ಹೈಪರ್ ವಿಟಮಿನೋಸಿಸ್ ಡಿ ಅಂತ ಹೇಳ್ತೀವಿ. ಅದ್ರ ಜೊತೆ ಹೈಪರ್ ವಿಟಮಿನೋಸಿಸ್ ಎ ಆದಾಗ ಏನಾಗುತ್ತೆ ನಮ್ಮ ಲಿವರ್ ಡ್ಯಾಮೇಜ್ ಆಗಿರ್ಬೋದು, ಇಲ್ಲ ಬೇರೆ ಆರ್ಗನ್ಸ್ ಡ್ಯಾಮೇಜ್ನ ಆಕ್ಸಲರೇಟ್ ಮಾಡುತ್ತೆ. ಆಸ್ ಸಚ್ ವಿಟಮಿನ್ B12 ಎಕ್ಸೆಸ್ ಇಂದ ಅಷ್ಟೇನು ಪ್ರಾಬ್ಲಮ್ ಏನೋ ಕಂಡು ಬರೋದಿಲ್ಲ. ಸೊ ಓವರ್ ದ ಕೌಂಟರ್ ವಿಟಮಿನ್ಸ್ ತಗೊಳ್ಳೋದು ತುಂಬಾ ತಪ್ಪು. ಓಕೆ ಡಾಕ್ಟರ್, ಕೊನೆಯದಾಗಿ ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ ಇತ್ತು ಅಂತ ಹೇಳಿದ್ರೆ? ಯಾವುದೇ ಒಂದು ವಿಟಮಿನ್ ಕೊರತೆಯನ್ನು ನಾವು ಕಡಿಮೆ ಮಾಡಬೇಕಾದ್ರೆ ಎಲ್ಲ ಫುಡ್ನು ಕೂಡ ಅದರದೇ ಆದ ಪ್ರಮಾಣದಲ್ಲಿ ನಾವು ತೊಗೊಬೇಕಾಗುತ್ತೆ. ವಿಟಮಿನ್ಗಳನ್ನು ಅಡಿಕ್ವೇಟ್ ಕಂಟೆಂಟಲ್ಲಿ ನಾವು ತೊಗೊಂಡಾಗ ಏನಾಗುತ್ತೆ ಅಂದರೆ ನಮ್ಮ ಬಾಡಿ ಫಂಕ್ಷನಿಂಗ್ ಚೆನ್ನಾಗಿರುತ್ತೆ, ನಾವು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಎಲ್ಲನೂ ಕೂಡ ಇದಾಗುತ್ತೆ, ನಮ್ಮ ಬಾಡಿಗೆ ಇಮ್ಯುನಿಟಿ ಪವರ್ ಬರುತ್ತೆ. ಅದೆಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇಂಪಾರ್ಟೆಂಟ್ಲಿ ನಮ್ಗೆ ಏನೇ ಒಂದು ರೋಗ ಬಂದರೂ ಕೂಡ ಅದನ್ನು ಎದುರಿಸುವಂಥ ಶಕ್ತಿ ಇರೋದು ನಮ್ಮ ಬಾಡಿಲಿರುವಂಥ ಇಮ್ಯುನಿಟಿ ಪವರ್, ಅಂದರೆ ಅರ್ಥಾತ್ ರೋಗ ನಿರೋಧಕ ಶಕ್ತಿ. ಸೊ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೋಬೇಕು ಅಂತ ಹೇಳಿದ್ರೆ ನೀವು ಹೇಳಿರೋ ಥರ ಬ್ಯಾಲೆನ್ಸ್ ಡಯಟ್, ಈ ಎಲ್ಲ ವೈಟಮಿನ್ಸನ್ನು ತಗೋಬೇಕು ಅಂತನಾ? ಹೌದು. ಬ್ಯಾಲೆನ್ಸ್ ಡಯಟ್ ತೊಗೊಂಡಾಗ ಏನಾಗುತ್ತೆ ಅಂದರೆ ಕೆಲವರು ಯೂಶಲಿ ಪದೇ ಸುಸ್ತಾಗೋದು, ಇಲ್ಲ ಪದೇ ಫೀವರ್ ಬರ್ತಾ ಇರುತ್ತೆ, ಪದೇ ನೆಗಡಿ ಬರುತ್ತೆ, ಕೆಮ್ಮು ಬರುತ್ತೆ ಅಂತ ಬರ್ತಾರಲ್ಲ, ಅವರೆಲ್ಲ ವಿಟಮಿನ್ ಡಿಫಿಷಿಯನ್ಸೀಸ್. ಅವ್ರು ಕರೆಕ್ಟಾಗಿ ವಿಟಮಿನ್ ಇರೋ ಫುಡ್ಸ್ನ ತೊಗೊಂಡಾಗ ಪದೇ ಇಲ್ನೆಸ್ ಬರೋದು ಕಡಿಮೆ ಆಗುತ್ತೆ. ಓಕೆ ಈಗ ಧಾನ್ಯಗಳು ಅಂತ ಬಂದಾಗ, ಅಥವಾ ಈ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ನಾವು ನೋಡ್ಬೋದು ಅಕ್ಕಿ ಅಥವಾ ಅನ್ನ, ಈ ರಾಗಿ ಮುದ್ದೆ ಅಥವಾ ಜೋಳದ ರೊಟ್ಟಿ, ಇದ್ರಲ್ಲೇನು ಪೋಷಕಾಂಶಗಳು ಯಾವ ರೀತಿ ಇರುತ್ತೆ ಅಂತ, ಇದು ಬೇಕಾಗಿಲ್ವಾ ಹೇಗೆ ಅಂತ? ನಾನು ಹೇಳಿದಾಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಇದೆಲ್ಲ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಬರುತ್ತೆ. ಏನೇ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಫ್ಯಾಟ್ಸ್ ಇರ್ಬೋದು, ಇದರಲ್ಲೂ ಕೂಡ ನಮಗೆ ವಿಟಮಿನ್ಸ್ ಎಲ್ಲ ಇರುತ್ತೆ. ನಾವೇನು ಡಯಟ್ನ ನಾವು ಇದು ಮಾಡ್ತೀವೋ ಅದರಲ್ಲಿ ಬೋತ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಹಾಗೂ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎರಡನ್ನೂ ಕೂಡ ಈಕ್ವಲ್ ಆಗಿ ನಾವು ಸೇವಿಸಬೇಕಾಗಿ ಬರುತ್ತೆ. ಯಾವುದೋ ಒಂದನ್ನು ಮಾತ್ರ ತಿಂತೀನಿ ಇನ್ನೊಂದನ್ನು ತಿನ್ನಲ್ಲ ಆ ಥರ ಇರಬಾರ್ದು ಅಂತ. ಹೌದು. ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೈಟಮಿನ್ಗಳು ನಮ್ಮ ದೇಹಕ್ಕೆ ಯಾಕಷ್ಟು ಮುಖ್ಯ ಆಗುತ್ತೆ, ವೈಟಮಿನ್ ಕೊರತೆ ಆಯಿತು ಅಂತ ಹೇಳಿದಾಗ ನಮ್ಮ ಬಾಡಿಯಲ್ಲಿ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಯಾವೆಲ್ಲ ಫುಡ್ಡನ್ನು ತಿನ್ನಬೇಕು, ಬ್ಯಾಲೆನ್ಸ್ಡ್ ಡಯಟ್ ಯಾಕೆ ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಟಮಿನ್ ಕೊರತೆಯ ಬಗ್ಗೆ ಮತ್ತೆ ಅದನ್ನು ಯಾವ ರೀತಿಯಾಗಿ ನೀಗಿಸಬೇಕು, ಅಂದರೆ ಅದಕ್ಕೆ ಯಾವ ರೀತಿಯಾದಂಥ ಆಹಾರವನ್ನು ನಾವು ಸೇವನೆ ಮಾಡಬೇಕು, ಯಾವಾಗ ಎಚ್ಚೆತ್ಕೋಬೇಕಾಗತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ್ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.